ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋನಾಗ ನಾವು ಈ ವಾರನಾಗ ಸ್ಟಾಕ್ ಮಾರ್ಕೆಟ್ದಾಗ ಏನೇನ್ ಆತಂತ ನೋಡೋಣ, ಮತ್ತ ಮುಂದಿನ ವಾರ ಮಾರ್ಕೆಟ್ದಾಗ ಏನೇನ್ ಆಗ್ಬೋದ, ಮತ್ತ ಮುಂದಿನ ವಾರ ಯಾವ್ಯಾವ ದೊಡ್ಡ ದೊಡ್ಡ ಇವೆಂಟ್ ಇದ್ದಾವ ಅವ್ರ ಮ್ಯಾಗ ನಾವು ಒಬ್ಬರು ಹೂಡಿಕೆದಾರರಾಗಿ ಟ್ರೇಡರ್ ಆಗಿ ಕಣ್ಣಿಡ್ಬೇಕಂತ ಎಲ್ಲಾ ಡೀಟೇಲ್ದಾಗ ಸರಳವಾಗಿ ತಿಳ್ಕೊಳ್ಳೋದು ನೋಡ್ರಿ. ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ. ಮತ್ತು ನೀವು ನೋಡ್ಬೋದು ಈ ವಾರದ ನಾವು ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರ ನಿಫ್ಟಿ 3.18% ಪಾಸಿಟಿವ್ ಕ್ಲೋಸಿಂಗ್ ಕೊಟ್ಟೈತಿ, ಏರ್ ಕ್ಲೋಸಿಂಗ್ ಕೊಟ್ಟೈತಿ. ಬ್ಯಾಂಕ್ ನಿಫ್ಟಿ 3.59% ಏರ್ ಕ್ಲೋಸಿಂಗ್ ಕೊಟ್ಟೈತಿ. ಸೆನ್ಸೆಕ್ಸ್ ಅನ್ನು ಸಹ 1.50% ಏರೈತಿ. ಅದೇ ಥರ ನಾವು 5 ದಿನದಾಗ ಮಿಡ್ ಕ್ಯಾಪ್ ನಿಫ್ಟಿ ಎಷ್ಟು ಪರ್ಸೆಂಟೇಜ್ ಇರೈತೆ ಅಂತ ನೋಡ್ಬೋದು ನೀವು 4.69% ಇರೈತಿ. ಮತ್ತು ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ 5.32% ಇರೈತಿ. ಮಿಡ್ ಕ್ಯಾಪ್ ಆಗಲಿ, ಸ್ಮಾಲ್ ಕ್ಯಾಪ್ ಆಗಲಿ, ನಿಫ್ಟಿ ಆಗಲಿ, ಸೆನ್ಸೆಕ್ಸ್ ಆಗಲಿ, ಬ್ಯಾಂಕ್ ನಿಫ್ಟಿ ಆಗಲಿ ಓವರ್ ಆಲ್ ಭಾಳ ಇದಾವ. ಮತ್ತು ಈ ವಾರ ಮಾರ್ಕೆಟ್ ಅಷ್ಟು ಪಾಸಿಟಿವ್ ಇತ್ತಲ್ಲ ರೀ. ಏನು ಭಾಳ ಹೂಡಿಕೆದಾರರದ ಪೋರ್ಟ್ಫೋಲಿಯೋ ಯುದ್ಧದ ಸಮಯದಾಗ ಬಿದ್ದಿತ್ತ, ನೆಗೆಟಿವ್ನೇ ಹೋಗಿತ್ತ, ಅದು ಸಹ ರಿಕವರ್ ಆಗೈತಿ. ಈ ತರ ಪಾಸಿಟಿವ್ ಕ್ಲೋಸಿಂಗ್ ಕೊಡೋ ಹಿಂದೆ ಮೇನ್ ಕಾರಣ ಏನಂತಂದ್ರೆ ಯುದ್ಧ ನಿಲ್ಲೋ ಸಂಕೇತಗಳು ಹಲವಾರು ಬಂದು ಅದ ಕಾರಣ ಮಾರ್ಕೆಟ್ ಈ ತರ ಪಾಸಿಟಿವ್ ಕ್ಲೋಸಿಂಗ್ ಕೊಟ್ಟೈತಿ. ಅದ್ರಾಗನು ಕ್ರೂಡ್ ಆಯಿಲ್ ಬೆಲೆನು ಏನ್ $100 ಮ್ಯಾಗ ಅದು ಟ್ರೇಡ್ ಆಗತ್ತಿತ್ತ, ಅದು ಸಹ $100 ಕೆಳಗೆ ಬಂದಿದ್ರಿಂದ ಅದು ಒಂದು ಪಾಸಿಟಿವ್ ಆದ ಮಾರ್ಕೆಟ್ಗೆ. ಅದ ಕಾರಣ ಮಾರ್ಕೆಟ್ ಈ ತರ ಪರ್ಫಾರ್ಮ್ ಮಾಡೈತಿ ಈ ವಾರ ಅಂತ ನಾವು ಅನ್ಬೋದ. ಮತ್ ನಾವ ಗ್ಲೋಬಲ್ ಮಾರ್ಕೆಟ್ ನೋಡ್ರ ಫ್ರೈಡೇ ದಿನ US ಮಾರ್ಕೆಟ್ ಎಲ್ಲ ಏರಿನ ಕ್ಲೋಸಿಂಗ್ ಕೊಟ್ಟವ ನೋಡ್ಬೋದು ನೀವು. ಯುರೋಪಿಯನ್ ಮಾರ್ಕೆಟ್ ಏನು ಪಾಸಿಟಿವ್ ಇದಾವ, ಭಾರತದ ಗಿಫ್ಟ್ ನಿಫ್ಟಿನೂ ಪಾಸಿಟಿವ್ ಐತಿ. ಫ್ರೈಡೇ ದಿನ US ಮಾರ್ಕೆಟ್ ಆಗ್ಲಿ ಮತ್ತು ಭಾರತದ ಏನ್ ಫ್ಯೂಚರ್ ಐತಿ ಗಿಫ್ಟ್ ನಿಫ್ಟಿ ಅವೆಲ್ಲ ಪಾಸಿಟಿವ್ ಕ್ಲೋಸಿಂಗ್ ಕೊಟ್ರೂ ಮಂಡೇ ಮಾರ್ಕೆಟ್ ಪಾಸಿಟಿವ್ ಓಪನ್ ಆಗೋ ಸಂಭಾವನೆ ಬಹಳ ಕಡಿಮೆ ಐತಿ, ಅಥವಾ ನೆಗೆಟಿವ್ನ ಓಪನ್ ಆಗ್ಬೋದಂತ ಎಕ್ಸ್ಪರ್ಟ್ಗಳು ಅನ್ನತಾರ. ಅದರಿಂದನೂ ಮೇನ್ ಕಾರಣ ಏನಂತಂದ್ರೆ US ಮತ್ತು ಇರಾನದ ಯುದ್ಧ. US ಮತ್ತು ಇರಾನದ ಯುದ್ಧದ ರಿಲೇಟೆಡ್ ಫ್ರೈಡೇ ಮಾರ್ಕೆಟ್ ಕ್ಲೋಸ್ ಆಗೋಣ ಹಲವಾರು ನೆಗೆಟಿವ್ ಸುದ್ದಿಗಳು ಬಂದು. ಮಾರ್ಕೆಟ್ ಓಪನ್ ಇದ್ದಾಗ US ಮಾರ್ಕೆಟ್ ಅದು ಅದ್ರಾಗನು ಮೇನ್ ಫ್ರೈಡೇ ನೈಟ್ ಇಂಡಿಯನ್ ಟೈಮಿಂಗ್ ಪ್ರಕಾರ US ಮಾರ್ಕೆಟ್ ಓಪನ್ ಆಗ್ತೈತಿ. ಆ ಮಾರ್ಕೆಟ್ ಓಪನ್ ಆದಾಗ ಹಲವಾರು ಒಳ್ಳೆ ಸುದ್ದಿಗಳು ಬಂದು ರೀ. ಅದ್ರಾಗನು ಮೇನ್ ಇರಾನ್ ಹೇಳ್ಬಿಟ್ಟಿತ್ತೆ ಎಲ್ಲರಿಗೂ, ಇಡೀ ಜಗತ್ತಿಗೆ ನಾವು ಸ್ಟೇಟ್ ಆಫ್ ಹಾರ್ಮೋಸ್ ಓಪನ್ ಮಾಡೇವಿ ಅಂತ ಹೇಳಿಕೆ ಕೊಟ್ಟಿತ್ತ. ಅದ ಕಾರಣ ಇದೊಂದು ಪಾಸಿಟಿವ್ ಸುದ್ದಿ ಆತ. ಕ್ರೂಡ್ ಆಯಿಲ್ ಬೆಲೆ ಅದನ್ನು ಒಮ್ಮೆ ಭಾಳ ಬಿದ್ದು ರೀ. ಅದ್ರ ಬಗ್ಗೆನೂ ಮುಂದೆ ನಾವು ತಿಳ್ಕೊಳ್ಳೋಣ. ಆ ಒಂದು ಪಾಸಿಟಿವ್ ಸುದ್ದಿ ಬಂದಿದ್ರಿಂದ US ಮಾರ್ಕೆಟ್ ಆಗಲಿ ಮತ್ತು ಭಾರತದ ಗಿಫ್ಟ್ ನಿಫ್ಟಿ ಎಲ್ಲ ಭಾಳ ಏರಿದ್ದು. ಬಟ್ US ಮಾರ್ಕೆಟ್ ಕ್ಲೋಸ್ ಆಗೋಣ ಅಥವಾ ಸ್ಟೇಟ್ ಆಫ್ ಹಾರ್ಮೋಸ್ ಎಲ್ಲರಿಗೂ ಓಪನ್ ಐತಂತೇನು ಇರಾನ್ ಹೇಳಿಕೆ ಕೊಟ್ಟಿತ್ತ. ಆ ಹೇಳಿಕೆದ 2-3 ತಾಸ್ನಾಗನ ಮತ್ತೆ ಡಿಸಿಷನ್ ಅನ್ನ ಚೇಂಜ್ ಮಾಡಿತ್ತ. ಮತ್ತೀಗ ಸ್ಟೇಟ್ ಆಫ್ ಹಾರ್ಮೋಸ್ ಕ್ಲೋಸ್ ಮಾಡಿದ್ದೇವೆ ಅಂತ ಹೇಳತ್ತಾರ. ಅದ್ರಾಗೂ ಮೇನ್ ನಿನ್ನೆ ದಿನ 2 ಇಂಡಿಯನ್ ಆಯಿಲ್ ಟ್ಯಾಂಕರ್, ಇಂಡಿಯನ್ ಫ್ಲಾಗ್ ಹಚ್ಕೊಂಡು 2 ಆಯಿಲ್ ಟ್ಯಾಂಕರ್ ಸ್ಟೇಟ್ ಆಫ್ ಹಾರ್ಮೋಸ್ ಕ್ರಾಸ್ ಮಾಡ್ತಿದ್ದು. ಆ 2 ಆಯಿಲ್ ಟ್ಯಾಂಕರ್ ಮ್ಯಾಗ ಇರಾನ್ ದಾಳಿ ಮಾಡೈತ್ರಿ. ಅದ ಕಾರಣ ಇದ ಇಂಡಿಯಾ ದೃಷ್ಟಿದಿಂದನೂ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್. ಮತ್ತು ಇದ ಒಂದು ನ್ಯೂಸ್ಲೇ ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ ಮತ್ತು ಇರಾನ್ ಏನು ಓಪನ್ ಮಾಡೈತೆ ಸ್ಟೇಟ್ ಆಫ್ ಹಾರ್ಮೋಸ್ ಅಂತ ಹೇಳಿತ್ತ, ಅದೀಗ ಮತ್ತೆ ಕ್ಲೋಸ್ ಮಾಡೈತಂತ ಆ ಒಂದು ಸುದ್ದಿಲೇನು ನಮಗೆ ಗೊತ್ತಾಗ್ತೈತಿ. ಅದ ಕಾರಣ ಇತ್ತದ ಇಂಪ್ಯಾಕ್ಟ್ ಮತ್ತು ಮಂಡೇ ನೆಗೆಟಿವ್ ಬೀಳ್ಬೋದ ಮಾರುಕಟ್ಟೆ ಮ್ಯಾಗ ಅಂತ ಅನ್ನತಾರ. ಮತ್ತೊಂದನೇ ಏನಂತಂದ್ರೆ ಈ ವೀಕೆಂಡ್ US ಮತ್ತು ಇರಾನ್ ನಡಕ ಪೀಸ್ ಟಾಕ್ ಆಗ್ಬೋದು, 2ನೇ ರೌಂಡ್ದ ಪೀಸ್ ಮಾತುಕತೆ ಆಗ್ಬೋದು, ಶಾಂತಿ ಮಾತುಕತೆ ಆಗ್ಬೋದು ಅಂತೇನು ಅನುಮಾನ ಇತ್ತ. ಅದೇನು ಮಾತುಕತೆ ಆಗ್ಲಿಲ್ರಿ. ಬಟ್ ನಾಳೆ ದಿನ ಏಪ್ರಿಲ್ 20 ಆಗ್ಬೋದಂತ ಸಂಭಾವನೆ ಐತಂತ ಅನಾಥರ ಎಕ್ಸ್ಪರ್ಟ್ಗಳು. ಅದು 100% ಗ್ಯಾರಂಟಿ ಇಲ್ಲ. ಅದ ಕಾರಣ ಇದು ಒಂದು ದೊಡ್ಡ ನೆಗೆಟಿವ್ನ ಪಾಯಿಂಟ್ ಅನ್ಬೋದು ನಾವು. ಅದ್ರಾಗೂ 22 ಏಪ್ರಿಲ್ಗೆ ಸೀಸ್ ಫೈರ್ ಮುಗಿತೈತಿ. ಕದನ ವಿರಾಮ ಏನು ಹತ್ತೈತಿ US ಮತ್ತು ಇರಾನ್, ಅದ ಕದನ ವಿರಾಮ ಮುಗಿತೈತಿ. ಮೋಸ್ಟ್ಲಿ ಅದು ಇನ್ನೂ ಹೆಚ್ಚು ಮಾಡೋ ಸಂಭಾವನೆನ ಭಾಳ ಹೆಚ್ಚೈತಿ. ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆ ಕೊಟ್ಟಾರ. ಆದ್ರೂ ಸಹ ಇದು ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅನ್ಬೋದು ನಾವು ಮಾರುಕಟ್ಟೆ ದೃಷ್ಟಿದಿಂದ. ಈ ವೀಕೆಂಡ್ ಮಾತುಕತೆ ಆಗ್ಬೋದು 2ನೇ ರೌಂಡ್ ಅಂತ ಅನುಮಾನ ಇತ್ತ, ಅದೇನಾಗ್ಲಿಲ್ಲ. ಆದ್ರೂ ಏಪ್ರಿಲ್ 20 ಆಗ್ಬೋದು ಅನ್ನತ್ತಾರ. ಬಟ್ ಅದು ಸಾಧ್ಯತೆ ಭಾಳ ಕಡಿಮೆ ಐತೆ ಅನ್ನತ್ತಾರ. ಮೇನ್ ಪ್ರಾಬ್ಲಮ್ ಎಲ್ಲಿ ಬರತೈತೆ ಅಂತಂದ್ರೆ US ಇರಾನ್ ಹೇಳತೈತಿ, ನೀವು ನ್ಯೂಕ್ಲಿಯರ್ ಅಸ್ತ್ರಗಳನ್ನ ತಯಾರು ಮಾಡಬೇಡ್ರಿ, ಅಥವಾ ನ್ಯೂಕ್ಲಿಯರ್ ಅಸ್ತ್ರ ತಯಾರು ಮಾಡಕ್ಕೇನು ಬೇಕಾಗ್ತೈತಿ ಯುರೇನಿಯಂ ಅದನ್ನ ಒಪ್ಪಿಸ್ರಿ ನಮ್ಮ ಕಡೆ ಅಂತ ಅದು ಹೇಳಿಕೆ ಕೊಡತ್ತಾರ. ಅಲ್ಲಿ US ಏನಂತಂದ್ರೆ ಸ್ಟೇಟ್ ಆಫ್ ಹಾರ್ಮೋಸ್ ಓಪನ್ ಮಾಡ್ರಿ ಅಂತ ಇರಾನ್ ಕಡೆ ವಿನಂತಿ ಮಾಡತ್ತಾರ ಅಥವಾ ಕೇಳತ್ತಾರ. ಅದಕ್ಕೆ ಇರಾನ್ ಒಪ್ವಾತ ಮತ್ತು ಈ ನ್ಯೂಕ್ಲಿಯರನ್ನು ಒಪ್ವಾತ. ಅದ ಕಾರಣ ಇವೆರಡು ಪಾಯಿಂಟ್ದಿಂದನ, ಇವೆರಡು ಮಾತುಕತೆದಿಂದನ ಈ ಥರ ಸಿಕ್ಕೊಂದೈತಿ ಮಾತುಕತೆ ಅಂತ ಅನ್ಬೋದ. ಅದರಿಂದನ ಮಾರುಕಟ್ಟೆ ಮ್ಯಾಗ ಎಕನಾಮಿ ಮ್ಯಾಗ ಭಾಳ ಕೆಟ್ಟ ಪರಿಣಾಮ ಬೀಳತೈತಿ. ಓವರಾಲ್ ನಾವು ಮೇನ್ ತಿಳ್ಕೊಬೇಕಂತಂದ್ರೆ ಏನು ಓವರಾಲ್ ಎಲ್ಲ ಒಳ್ಳೇದಾತ, ಪಾಸಿಟಿವ್ ಆತ, ಯುದ್ಧ ನಿಲ್ಬೋದೇನು ಅನ್ಸಾತಿತ್ತ, ಅದು ಪಲ್ಟಿ ಹೊಡಿತಾ. ಈಗ ಮತ್ತೆ ಯುದ್ಧ ಬೆಳೆಯೋಂಗನ ಕಾಣತೈತಿ. ಸ್ಟೇಟ್ ಆಫ್ ಹಾರ್ಮೋಸ್ ಓಪನ್ ಆಗಿತ್ತ, ಅದು ಸಹ ಕ್ಲೋಸ್ ಆತ. ಒಂದು ನೆಗೆಟಿವ್ ಪಾಯಿಂಟ್ ಮಾರುಕಟ್ಟೆಗೆ. ಅದ ಕಾರಣ ಮಂಡೇ ಮಾರುಕಟ್ಟೆ ಮತ್ತು ಗ್ಯಾಪ್ ಡೌನ್ ಅಥವಾ ರೆಡ್ನಾಗನ ಓಪನ್ ಆಗೋ ಸಂಭಾವನೆ ಭಾಳ ಐತಂತ ಎಕ್ಸ್ಪರ್ಟ್ಗಳು ಅನ್ನತ್ತಾರ.
ಬಟ್ ಮತ್ತೆ ಈ ಸುದ್ದಿ ಚೇಂಜ್ನೂ ಆಗ್ಬೋದು. ಯಾಕಂತಂದ್ರೆ ಈ ಯುದ್ಧ ತಾಸಿಗೊಮ್ಮೆ ಚೇಂಜ್ ಆಗತೈತಿ, ತಾಸಿಗೊಮ್ಮೆ ಸುದ್ದಿಗಳು ಬರತ್ತವ. ಅದ ಕಾರಣ ಸುದ್ದಿಗಳ ಮ್ಯಾಗ ಕಣ್ಣ ಇರ್ಬೇಕೊಬ್ಬರು ಹೂಡಿಕೆದಾರರಾಗಿ, ಟ್ರೇಡರ್ ಆಗಿ. ಮತ್ ನಾವ FIDIs ಡೇಟಾ ನೋಡ್ರ, FIDIs ಡೇಟಾನು ನೋಡ್ಬೋದು ನೀವು. ಏನ್ ಏಪ್ರಿಲ್ 1 ತಾರೀಕಿಂದ ಏಪ್ರಿಲ್ 17 ತಾರೀಕು ತನಕ ನಾವು ನೋಡ್ರ FIs ಟೋಟಲ್ 39,224 ಕೋಟಿ ಸೆಲ್ಲಿಂಗ್ ಮಾಡ್ಯಾರ. DIs 29,696 ಕೋಟಿದ ಬಾಯಿಂಗ್ ಮಾಡ್ಯಾರ. FIs ಸೆಲ್ಲಿಂಗ್ ಈ ತಿಂಗಳನ್ನು ಕಂಟಿನ್ಯೂ ಐತ್ರಿ. DIs ಬಾಯಿಂಗ್ ಈ ತಿಂಗಳನ್ನು ಸ್ಟಾರ್ಟ್ ಐತ ಅನ್ಬೋದ. ಬಟ್ ನಾವ ಡೇ ವೈಸ್ ನೋಡ್ರ ಏಪ್ರಿಲ್ ತಿಂಗಳಿನಾಗ ಪ್ರತಿದಿನ ನಾವು ನೋಡ್ರ ಈ ಸಲ DIs ಭಾಳ ಮಾರ್ಕೊಂಡಾರಿ. FIs ಬಂದಾರ, DIs ಮಾರ್ಕೊಂಡಾರ. ಬಟ್ ಓವರ್ ಆಲ್ ನೆಟ್ ನೋಡ್ರ DIs ಪಾಸಿಟಿವ್ನ ಇದಾರ, FIs ನೆಗೆಟಿವ್ನ ಇದಾರ. ಅಂತಂದ್ರೆ FIs ಇನ್ನ ಮರಳಿ ಏನ್ ಬಂದಿಲ್ಲ ಮಾರುಕಟ್ಟೆ ಮ್ಯಾಗಂತ ಈ ಒಂದ್ ಡೇಟಾಲಿನ ನಮಗ ಗುರ್ತಾಗ್ತೈತಿ. ಮತ್ ನಾವ ಕ್ರೂಡ್ ಆಯಿಲ್ ಬೆಲೆ ನೋಡ್ರ ಕ್ರೂಡ್ ಆಯಿಲ್ ನೋಡ್ಬೋದ. ಏನ್ ಒಳ್ಳೆ ಸುದ್ದಿ ಬಂದಿತ್ತು, ಸ್ಟೇಟ್ ಆಫ್ ಹಾರ್ಮೋಸ್ ಓಪನ್ ಆಗೈತಂತ. ಅದರಿಂದ ಕ್ರೂಡ್ ಆಯಿಲ್ ಭಾಳ ಬಿದ್ದಿತ್ರಿ. ನೋಡ್ಬೋದ $80 ಸಮೀಪ ಬಂದಿತ್ರಿ. 83.85 WTI ಕ್ರೂಡ್ ಆಯಿಲ್ ಟ್ರೇಡ್ ಆಗತ್ತಿತ್ತ. ಬ್ರೆಂಟ್ ಕ್ರೂಡ್ ಆಯಿಲ್ $90 ಸುಮಾರ ಟ್ರೇಡ್ ಆಗತ್ತಿತ್ತ. ಬಟ್ ನಾಳೆ ಮತ್ತೆ ಯಾವ ತರ ಓಪನ್ ಆಗ್ತೈತೆ ಅಂತ ನೋಡ್ಬೇಕ. ಇವತ್ತೇ ಸಂಡೇ ತನಕ ಏನ ಓಪನ್ ಇಲ್ಲ, ಬಟ್ ನಾಳೆ ದಿನ ಮತ್ತೆ ಏರ್ ಓಪನ್ ಆಗ್ತೈತಿ ಏನೋ ನೋಡ್ಬೇಕ. ಏನ್ರೆ ಕ್ರೂಡ್ ಆಯಿಲ್ ಮತ್ತೆ $90 $100 ಮ್ಯಾಗ್ ಏನ್ರೆ ಓಪನ್ ಆತ ಅಥವಾ ಏರಿತ್ತಂತಂದ್ರ ನಾಳೆ ದಿನ ಇದ್ ಮತ್ ಮಾರುಕಟ್ಟೆಗ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ಅದ ಕಾರಣ ಅದ್ರ ಮ್ಯಾಗನು ಕಣ್ಣ ಇಡ್ಬೇಕ. ಗೋಲ್ಡ್ ಪ್ರೈಸ್ ನೋಡ್ರನು ನೋಡ್ಬೋದ. ಗೋಲ್ಡನು ಸಹ $4,831 ಟ್ರೇಡ್ ಆಗತ್ತೈತಿ ಗ್ಲೋಬಲ್ ಮಾರ್ಕೆಟ್ದಾಗ. ಗೋಲ್ಡ್ ಅನ್ನು ಅಲ್ಲೇ ಟ್ರೇಡ್ ಆಗತೈತಿ ಅನ್ಬೋದು ಫ್ಲಾಟ್ ನ. ಮತ್ತ ಸಿಲ್ವರ್ ಅನ್ನು $80 ಸಮೀಪ ಟ್ರೇಡ್ ಆಗತೈತಿ. ಮತ್ ನಾವ ಡಾಲರ್ ಮತ್ತು ರುಪೀಸ್ ನೋಡ್ಬೋದು ನೀವು. $1 = 92.60 ರೂಪೀಸ್ ಆಗೈತಿ. ಇದು ಸ್ಟ್ರಾಂಗ್ ಐತ್ರಿ. ರುಪೀಸ್ 94-95 ಟಚ್ ಆಗತ್ತಿತ್ತ. ಬಟ್ ಈಗ 92.60 ಸ್ಥಿರವಾಗೈತೆ ಅಂತ ನಾವ್ ಅನ್ಬೋದ. ಅದ ಕಾರಣ ಇದು ಒಂದ ಒಳ್ಳೇದ. ಇದ ತರ ಇದ ಲೆವೆಲ್ ಅನ್ನ ಮೇಂಟೈನ್ ಮಾಡಿತ್ತಂತಂದ್ರ ಬಹಳ ಒಳ್ಳೇದಂತ ನಾವ್ ಅನ್ಬೋದ. ಬಿಟ್ಕಾಯಿನ್ ಅದನ್ನು ಪ್ರೈಸ್ ನೋಡ್ಬೋದು ನೀವು. ಬಿಟ್ಕಾಯಿನ್ ಮಾರ್ಕೆಟ್ ಯಾವಾಗನು 24x7 ಓಪನ್ ಇರ್ತೈತಿ. ಅದ ಕಾರಣ ಅದ್ರ ಮ್ಯಾಕ್ ಡೈರೆಕ್ಟ್ ಪೆಟ್ ಬಿದ್ದೈತಿ. ಇದು ಹಾರ್ಮೋಸ್ ಜಲಸಂಧಿ ಮತ್ತೆ ಕ್ಲೋಸ್ ಆಗಿದ್ರಿಂದ ಬಿಟ್ಕಾಯಿನ್ ಇವತ್ತು ಒಂದ ದಿನ 0.82% ಬಿದ್ದೈತಿ. $75,000 ಸಮೀಪ ಬಿಟ್ಕಾಯಿನ್ ಟ್ರೇಡ್ ಆಗತೈತೆ ಅಂತ ನಾವ ಅನ್ಬೋದ. ಮತ್ತ ಮುಂದಿನ ವಾರ ನೋಡ್ರ ನಾವ ಮಾರುಕಟ್ಟೆನಾಗ ಯಾವ್ದು ಹಾಲಿಡೇ ಇಲ್ಲ. ಮುಂದಿನ ವಾರ 5 ದಿನ ಸ್ಟಾಕ್ ಮಾರ್ಕೆಟ್ ಓಪನ್ ಇರ್ತೈತಿ. ಮತ್ತ ಮುಂದಿನ ವಾರ ನಾವೊಬ್ರು ಹೂಡಿಕೆದಾರರಾಗಿ ಎತ್ತರ ಮ್ಯಾಗ ಫೋಕಸ್ ಮಾಡ್ಬೇಕಂತಂದ್ರ ಒಂದೇದ್ ಮೇನ್ Q4 ಫಲಿತಾಂಶಗಳು ಬರತ್ತವ, ರಿಸಲ್ಟ್ಗಳು ಬರತ್ತವ. Q4 ರಿಸಲ್ಟ್ಗಳ ಮ್ಯಾಗ ನಮ್ದು ಕಣ್ಣಿರ್ಬೇಕ. ಅತ್ರಾಗನು ಮೇನ್ ಮುಂದಿನ ವಾರನಾಗ ಏನಿದ ಏಪ್ರಿಲ್ 20-24 ಐತಿ ಅಷ್ಟ್ರಾಗ ರಿಲಯನ್ಸ್ ಇಂಡಸ್ಟ್ರೀಸ್, HDFC ಬ್ಯಾಂಕ್, ICICI ಬ್ಯಾಂಕ್ ಅಂತ ದೊಡ್ಡ ಕಂಪ್ನಿಗಳದನ್ನು ಫಲಿತಾಂಶ ಪ್ರಕಟಣೆ ಮಾಡೋರಿದ್ದಾರಂತ ಅನ್ನತಾರ. ಅದ ಕಾರಣ ಆ ಕಂಪ್ನಿದ ಫಲಿತಾಂಶ ಮ್ಯಾಗ ಕಣ್ಣಿರ್ಬೇಕ. ಕೆಟ್ಟ ಬಂದ್ರ ಮತ್ ಮಾರುಕಟ್ಟೆಗೆ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್. ಅತ್ರಾಗನು ಮೇನ್ ಅವ್ ಕಂಪ್ನಿಗಳದ ಗೈಡೆನ್ಸ್ ಮುನ್ಸೂಚನೆ ಏನಿರ್ತೈತಿ ಅದ್ರ ಮ್ಯಾಗ ಕಣ್ಣಿರ್ಬೇಕ. ಅದು ಯಾವ ತರ ಐತಂತ ನೋಡ್ಬೇಕ. ಅವು ಏನ್ರಿ ಫ್ಯೂಚರ್ನಾಗ ಎಲ್ಲಾ ಕಂಪ್ನಿದ್ ಗ್ರೋತ್ ಒಳ್ಳೇದೈತಿ ಎಲ್ಲ ಅಂತಂದ್ರ ಅದು ಸಹ ಮತ್ತೆ ಒಳ್ಳೇದಾಗ್ತೈತಿ, ಮಾರುಕಟ್ಟೆ ಇರ್ಬೋದು. ಓವರ್ ಆಲ್ ಮುಂದಿನ ವಾರನಾಗ ಯುದ್ಧ ರಿಲೇಟೆಡ್ ಅನ್ಸರ್ಟನಿಟಿನೂ ಇದಾವ. ಮತ್ತು ಭಾರತದ ದೊಡ್ಡ ಕಂಪ್ನಿಗಳ್ದ Q4 ರಿಸಲ್ಟನ್ನು ಇದಾವ. ಅದ ಕಾರಣ ಅದ್ರ ಮ್ಯಾಗ ಕಣ್ಣಿರ್ಬೇಕಾ. ಮತ್ತೊಂದನ್ನು ಏನಂತಂದ್ರೆ ಹೂಡಿಕೆದಾರರಾಗಿ ಏನು ನೋಡ್ಬೇಕಂತಂದ್ರೆ 22 ತಾರೀಕಿಗೆ ಸೀಸ್ ಫೈರ್ ಮುಗಿಯೋದೈತಿ. 22 ಏಪ್ರಿಲ್ಗೆ ಅದ 22 ಏಪ್ರಿಲ್ ಸೀಸ್ ಫೈರ್ ಮುಗ್ಯಾನ ಮತ್ತು ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ಲೋ ಅಂತ ನೋಡ್ಬೇಕಾ. ಮಾಡಲಿಲ್ಲ ಮತ್ತು ಯುದ್ಧ ಸ್ಟಾರ್ಟ್ ಆದರೆ ಇದು ಒಂದು ಮಾರುಕಟ್ಟೆಗೆ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ಅದ ಕಾರಣ ಅದ್ರ ಮ್ಯಾಗನ್ನು ನಮ್ದು ಕಣ್ಣ ಇರ್ಬೇಕು. ಓವರ್ ಆಲ್ ಇದೇ ಇತ್ತ. ಮೇನ್ ಏನಂತಂದ್ರೆ ಮಾರ್ಕೆಟ್ಗನ್ನು ಯಾವ ಕಡೆ ಹೋಗ್ಬೇಕ, ಏರ್ಬೇಕೋ ಬೀಳ್ಬೇಕೋ ಏನೂ ಗೊತ್ತಾವತ್ತ. ಯಾಕಂತಂದ್ರೆ ಎಲ್ಲ ಅನ್ಸರ್ಟಿನಿಟಿನ ಐತ್ರಿ ಮಾರ್ಕೆಟ್ನಾಗ. ಸ್ಟೇಟ್ ಆಫ್ ಹಾರ್ಮೋಸ್ ಓಪನ್ ಐತಂದ್ರೆ ಮತ್ತೆ ಕ್ಲೋಸ್ ಆತ. ಮತ್ತು ಇವು Q4 ಫಲಿತಾಂಶಗಳು ಬರೋವಿದಾವ. ಸೀಸ್ ಫೈರ್ ಏಪ್ರಿಲ್ 22ಕ್ಕೆ ಮುಗಿಯೋದೈತಿ. ಅದು ಮತ್ತೆ ಬೆಳೆಸ್ತಾರೋ ಸೀಸ್ ಫೈರ್ ಮುನ್ನ ಮತ್ತೆ ಮುಂದುಗಿಸ್ತಾರೋ ಡೇಟು, ಅಥವಾ ಮತ್ತೆ ದಾಳಿ ಸ್ಟಾರ್ಟನ್ನು ಮಾಡ್ತಾರೋ, ಮತ್ತು ಈ ಶಾಂತಿ ಮಾತುಕತೆ ಮತ್ತೆ ನಾಳೆ ಆಗ್ತೈತೆ ಅನ್ನೋ ಥರ ಅದು ಆಗ್ತೈತೋ ಇಲ್ಲೋ, ಅವೆಲ್ಲ ಅನ್ಸರ್ಟನಿಟಿಗಳೇ ಇದಾವೆ. ಇವೆಲ್ಲ ಅನ್ಸರ್ಟನಿಟಿಗಳು ಯಾವಾಗಿನ ತನಕ ಮುಗಿಯಂಗಿಲ್ಲ, ಅವಾಗಿನ ತನಕ ಮಾರುಕಟ್ಟೆ ಇದೇ ಥರ ವೈಟಾಲೆ ಇರೋದಂತ ನಾವು ಅನ್ಬೋದು. ಅದ ಕಾರಣ ಇವೆಲ್ಲ ಸುದ್ದಿಗಳ ಮ್ಯಾಗ ಕಣ್ಣಿರ್ಬೇಕು ಒಬ್ಬರು ಹೂಡಿಕೆದಾರರಾಗಿ. ಕಣ್ಣಿಡೋಕ್ಕಾಗಲಿಲ್ಲ ಅಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಾ ಏನಾರ ಇಂಪಾರ್ಟೆಂಟ್ ಯುದ್ಧ ರಿಲೇಟೆಡ್, ಮಾರುಕಟ್ಟೆ ರಿಲೇಟೆಡ್, ಎಕನಾಮಿ ರಿಲೇಟೆಡ್ ಏನೂ ಅಪ್ಡೇಟ್ ಬಂದ್ರೂ ಸರಳವಾಗಿ ಡೀಟೇಲ್ದಾಗ ವಿಡಿಯೋವನ್ನು ಹಾಕ್ತಿರ್ತೇನೆ. ಮತ್ತು ಇನ್ಸ್ಟಾಗ್ರಾಮ್ನಾಗೂ ಫಾಲೋ ಮಾಡಿರಿ. ಕ್ವಿಕ್ದಾಗ ಅಲ್ಲಿಯೂ ರೀಲ ಹಾಕ್ತಿರ್ತೇನೆ. ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಐತೆ, ಅದರ ಲಿಂಕ್ಲೇನ ಮಾಡಿರಿ. ಇದೈತಿ ಇವತ್ತಿನ ವಿಡಿಯೋ ಚಲೋ ಅನ್ಸೋ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಮತ್ತು ಹಿಂದಿನ ವಿಡಿಯೋಗಳನ್ನು ನೋಡಿರಿ. ವೀಕೆಂಡ್ನಾಗ ಏನ್ರಿ ಫ್ರೀ ಇದ್ರೆ. ಧನ್ಯವಾದಗಳು.